ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯವರಿಗೆ ಎಚ್ಚರಿಕೆ. 2026-2027 ಸಿಂಹ ರಾಶಿಯ ಜೀವನವನ್ನು ನಡುಗಿಸುವಂತಹ ಬಹುದೊಡ್ಡದಾದ ರಹಸ್ಯ ಬಹಿರಂಗವಾಗುತ್ತಿದೆ. ಈಗಲೇ ನೋಡಿ, ಇದನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟವನ್ನು ಕಡಿಮೆ ಮಾಡಿಕೊಳ್ಬಹುದು ಮತ್ತು ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನದ ಒಂದು ವಿಶೇಷವಾದ ಸಂದೇಶ ಇದಾಗಿದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ದೂರವಾಗುವ ಸಾಧ್ಯತೆ ಇದೆಯೋ ಅಥವಾ ಎಲ್ಲ ಕಷ್ಟಗಳು ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆಯೋ, ಯಾವ ರೀತಿ ಕಷ್ಟದ ದಿನವನ್ನು ದೂರ ಮಾಡಿಕೊಳ್ಬೇಕು, ಯಾವ ರೀತಿ ಎಲ್ಲ ರೀತಿಯ ಒಂದು ಸಂದರ್ಭ, ಸುಖ, ಶಾಂತಿ, ನೆಮ್ಮದಿ, ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಬರಮಾಡಿಕೊಳ್ಳೋದು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನೇನು ಕೆಲವೇ ದಿನದಲ್ಲಿ ಡಿಸೆಂಬರ್ ತಿಂಗಳು ಅಂತ್ಯವಾಗಿ 2026 ಹೊಸ ವರ್ಷ ಪ್ರಾರಂಭವಾಗುತ್ತಿದೆ. ಈ ಒಂದು ವಿಶೇಷವಾದ ಮಾಹಿತಿಯನ್ನು ನೀವು ತಿಳಿದುಕೊಂಡರೆ ಈ ಘಟನೆ ನಿಮ್ಮ ಹೃದಯವನ್ನೇ ನಡಗಿಸಿ ಬಿಡುತ್ತದೆ. ಹೌದು ಸ್ನೇಹಿತರೆ, ಮುಂದಿನ 4-5 ದಿನಗಳು ಕಳೆದರೆ ಸಾಕು, ಈ ರಾಶಿಯವರಿಗೆ ಹೊಸದಾದ ಅದ್ಭುತವಾದ ಯೋಗ ರೂಪುಗೊಳ್ಳುತ್ತದೆ. ಇದರಿಂದಾಗಿ ನಿಮ್ಮ ಜೀವನ ಒಂದೇ ಸಮನೆ ಬೆಳಕಿನ ಕಡೆಗೆ ತುಂಬಿ ತುಳುಕುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ನೀವು ತಪ್ಪಾಗಿ ಕೇಳಿಲ್ಲ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತರುತ್ತಿರುವಂತಹ ಸತ್ಯವನ್ನು ಕೇಳಿ ನೀವು ಬೆಚ್ಚು ಬೀಳುತ್ತೀರಾ. ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇದನ್ನು ಎಚ್ಚರಿಕೆಯಿಂದ ಗಮನಿಸಿ. ಇದರಿಂದ ನಿಮ್ಮ ಕಣ್ಣುಗಳಿಂದ ಒಂದು ಆನಂದ ಭಾಷ್ಮ ಸುರಿಯುವ ಸಮಯ ಹತ್ತಿರ ಬಂದಿದೆ. ಮುಂದೆ ನೀವು ಇದನ್ನು ನಿಮ್ಮ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಂಡು ಎಲ್ಲ ಒಂದು ಸರಿಯಾದ ದಾರಿಯನ್ನು ಹುಕ್ಕಿಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮವಾದ ಮಾರ್ಗದರ್ಶನದಲ್ಲಿ ನಿಮ್ಮ ಹೆಜ್ಜೆಯನ್ನು ಇರಿಸಿದಾಗ ಮಾತ್ರ ನೀವು ಯಶಸ್ಸಿನತ್ತ ಸಾಗೋಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಸತ್ಯ ಮತ್ತು ನಿಷ್ಠಾವಂತ ಭಕ್ತರು ಎಲ್ಲಿರುತ್ತಾರೋ ಅಂಥವರಿಗೆ ದೈವಿಕವಾದ ಅನುಗ್ರಹ ಖಂಡಿತವಾಗಿ ಸಿಗ್ತಾನೆ ಇರುತ್ತೆ. ಈ ಒಂದು ಸುಂದರವಾಗಿರುವಂತಹ ಸಿಂಹ ರಾಶಿಯವರ ವ್ಯಕ್ತಿತ್ವದಲ್ಲಿ ಅಡಗಿರುವಂತಹ ಅದೆಷ್ಟೋ ಸತ್ಯವಾದ ನುಡಿಗಳು ಮತ್ತು ಸತ್ಯವಾದ ವ್ಯಕ್ತಿತ್ವದಿಂದ ಇವರು ಎಲ್ಲರ ಮನಸ್ಸನ್ನ ಗೆಲ್ತಾರೆ. ಅದೇ ರೀತಿ ಭಗವಂತನ ಕೃಪೆಗೂ ಕೂಡ ಪಾತ್ರರಾಗಿದ್ದಾರೆ. ಅದರಿಂದಾಗಿ ಈ ಒಂದು ಆದೇಶ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ಇದು ನೀವು ನಂಬುವಂತಹ ದೈವದ ಉತ್ತಮವಾದ ಮಾರ್ಗದರ್ಶನವಾಗಿದೆ. ಈ ಒಂದು ಸಂದರ್ಭದಲ್ಲಿ ಶ್ರದ್ಧೆ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ಕೂಡ ಇದರಿಂದ ನಿಮಗೆ ದುರ್ಗೆಯ ಕೃಪೆ ಕೂಡ ದೊರೆಯುತ್ತದೆ. ನಿಮ್ಮ ಪ್ರೀತಿ ಪ್ರೇಮ ಯಾವಾಗಲೂ ಕೂಡ ಶಾಶ್ವತವಾಗಿ ಕುಟುಂಬದಿಂದ ಉಳಿದುಕೊಳ್ಳುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಸಿರಿವಂತರಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಇದು ಒಂದು ಅತ್ಯಂತ ಶಕ್ತಿಯುತವಾದಂತಹ ಚಮತ್ಕಾರವಾಗಿರುವಂತಹ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರಿಂದ ನೀವು ಅರ್ಥ ಮಾಡಿಕೊಳ್ಳುವಂತಹ ಪ್ರತಿಯೊಂದು ವಿಷಯ ಕೂಡ ನಿಮ್ಮ ಮುಂದಿನ ಜೀವನವನ್ನು ನಿರ್ಧರಿಸುತ್ತದೆ. ಅದೇ ರೀತಿ ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ದೂರವಾಗುತ್ತೆ. ಒಂದು ಅತ್ಯಂತ ಪ್ರಭಾವಶಾಲಿ ಶಕ್ತಿ ಈಗ ನಿಮ್ಮ ಜೀವನದೊಂದಿಗೆ ಸಂಪೂರ್ಣವಾಗಿ ಜೋಡಿಸಲ್ಪಟ್ಟಿದೆ. ಅಥವಾ ಹೀಗೆ ತಿಳಿಯಿರಿ, ಒಬ್ಬ ದಿವ್ಯ ಸತ್ಯ ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನಳಾಗಿದ್ದಾಳೆ ಮತ್ತು ನಿಮ್ಮ ಜೀವನವನ್ನು ಐಶ್ವರ್ಯದಿಂದ ತುಂಬಿ ತುಳುಕಿಸುತ್ತಾಳೆ. ನಿಮ್ಮ ಜೀವನವನ್ನು ಐಶ್ವರ್ಯದಿಂದ ತುಂಬಿ ತುಳುಕಿಸಲು ಬರುತ್ತಿದ್ದಾಳೆ. ಇದು ಈ ಶಕ್ತಿಯ ಮೊದಲ ಬಾರಿಗೆ ನಿಮಗೆ ಸಹಾಯದ ಕೈ ಚಾಚಿದ್ದಲ್ಲ. ಹಿಂದೆಯೂ ಅನೇಕ ಬಾರಿ ಈ ಶಕ್ತಿಯು ನಿಮ್ಮನ್ನು ಗಂಭೀರ ಸಂಕಟಗಳಿಂದ ಹೊರತಂದಿದೆ. ನಿಮಗೆ ತಿಳಿಸುತ್ತೇನೆ, ಈ ಶಕ್ತಿಯು ನಿಮ್ಮದೇ ಮನೆಯಲ್ಲಿ ಇದ್ದಾಳೆ. ಅವಳು ನಿಮ್ಮ ಮನೆಯನ್ನು ರಕ್ಷಣೆ ಮಾಡುತ್ತಾಳೆ. ನಿಮ್ಮ ಪ್ರತಿ ಕ್ಷಣ ಪ್ರತಿ ಹೆಜ್ಜೆಯನ್ನು ಕೂಡ ನಿಮ್ಮನ್ನು ಸುರಕ್ಷತೆಗಾಗಿ ಕಾಯುತ್ತಾ ಇದ್ದಾಳೆ. ಅವಳು ನಿಮ್ಮನ್ನು ಯಾವಾಗಲೂ ಕೂಡ ತನ್ನ ಮಗುವಿನಂತೆ ಒಂದು ಆರೈಕೆ ಮಾಡುತ್ತಾಳೆ. ನೀವು ಕನಸಿನಲ್ಲಿ ಬೆಚ್ಚಿ ಬಿದ್ದರೂ ಕೂಡ ತಕ್ಷಣ ನಿಮ್ಮ ಪಕ್ಕದಲ್ಲಿ ಬಂದು ನಿಮ್ಮ ಎಲ್ಲ ಸಮಸ್ಯೆಯನ್ನು ನಿವಾರಿಸುವಂತಹ ಶಕ್ತಿಯನ್ನು ಹೊಂದಿರುವಂತಹ ಮಾತೆ, ಹೌದೇ ಅದೇ ಮಾತೆ ದುರ್ಗಾದೇವಿ. ದುರ್ಗಾದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ನೀವು ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಯಾವುದೇ ಒಂದು ಅಪಘಾತವಾಗದೆ ಚೇತರಿಕೆಯಿಂದ ಎದ್ದು ಬಂದಿದ್ದೀರಾ ಅಂದರೆ ಅದಕ್ಕೆ ಕಾರಣ ನೀವು ನಂಬಿರುವಂತಹ ದೈವ, ನಿಮ್ಮನ್ನು ಪ್ರೀತಿಸುತ್ತಿರುವಂತಹ, ನಿಮ್ಮನ್ನು ದೈವಿಕವಾಗಿ ಬಲಗೊಳಿಸುತ್ತಿರುವಂತಹ ಒಂದು ದೈವಿಕವಾದ ಮಾರ್ಗ ದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹ ಮಾತ್ರವೇ ಕಾರಣವಾಗಿದೆ. ಹೌದು, ಈ ರಾಶಿ ಚಕ್ರದವರು ಆಶ್ಚರ್ಯದಿಂದ ಪಡೆದುಕೊಳ್ಳಬಹುದು. ಈ ಶಕ್ತಿಯ ಹಲವಾರು ಬಾರಿ ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿದೆ. ನಿಮ್ಮ ಶತ್ರುಗಳು ಎಷ್ಟು ಕೃತಂತ್ರಿಗಳು ನಿಮಗೆ ಚೆನ್ನಾಗಿ ಗೊತ್ತಿರುತ್ತದೆ. ಅವರು ನಿರಂತರವಾಗಿ ನಿಮ್ಮನ್ನು ನಾಶ ಮಾಡಲು ಯೋಜನೆ ಹಾಕುತ್ತಾರೆ. ನಿಮಗೆ ಒಂದು ವಿಶೇಷವಾದ ಸಮಯವನ್ನು ನೆನಪಿಸುತ್ತೇನೆ. ಇಂದಿನಿಂದ ಖಂಡಿತ 3 ವರ್ಷಗಳ ಹಿಂದೆ ನಿಮ್ಮ ಜೀವನದಲ್ಲಿ ಒಂದು ಗಂಭೀರ ಘಟನೆ ಸಂಕಟ ಬಂದಿತ್ತು. ನೀವು ಒಂದು ರಹಸ್ಯದ ಸ್ಥಿತಿಯಲ್ಲಿ ಸಿಲುಕಿದ್ದೀರಿ. ಇದು ನಿಮಗೆ ಯಾವತ್ತೂ ಕೂಡ ನೆನಪಿಂದ ಮರೆಯೋಕೆ ಸಾಧ್ಯವಿಲ್ಲ. ಆದರೂ
ಆದರೂ ಕೂಡ ದೃಷ್ಟಿಕೋನದಲ್ಲಿ ನೀವು ಮರೆತು ಹೋಗಿದ್ರು ಕೂಡ ಜ್ಯೋತಿಷ್ಯದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಈ ಸಂದರ್ಭ ಆ ಸಮಯದಲ್ಲಿ ನೀವು ಆ ಶಕ್ತಿ ನಿಮ್ಮನ್ನು ಆಪತ್ತಿನಿಂದ ವಿಪತ್ತಿನಿಂದ ಹೊರತಂದಿತ್ತು. ಈ ಶಕ್ತಿಯು ಯಾವಾಗಲೂ ನಿಮ್ಮ ಹತ್ತಿರದಲ್ಲೇ ಇರುತ್ತದೆ. ಹಲವಾರು ಬಾರಿ ಕಷ್ಟಗಳಿಂದ ಮೇಲಿಡುತ್ತದೆ, ಶತ್ರುಗಳನ್ನು ಸೋಲಿಸಿದರೆ. ಆದರೆ ವಿಷಾದದ ಸಂಗತಿ ಏನೆಂದರೆ ಇದು ನೀವು ಈ ಶಕ್ತಿಯನ್ನು ಗುರುತಿಸಲೇ ಇಲ್ಲ. ನಿಮ್ಮ ಜೊತೆ ಎಷ್ಟೇ ಒಂದು ಒಡನಾಟವನ್ನು ಇಟ್ಟುಕೊಂಡು ಕೂಡ ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಕಾಪಾಡ್ತಾ ಇದ್ರು ಕೂಡ ನೀವು ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಮುಂದುವರಿಸ್ಕೊಂಡು ಹೋಗಿಲ್ಲ. ಆದರೆ ಯೋಚನೆ ಮಾಡಬೇಡಿ, 2026-27 ನಿಮ್ಮ ಜೀವನದ ಬಹುಮುಖ್ಯವಾದಂತಹ ಸಂದರ್ಭಗಳು ಬಂದು ನಿಂತಿರುವಂತಹ ಸಮಯವಾಗಿದೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಆ ಶಕ್ತಿ ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಜೊತೆಗೆ ಹೆಜ್ಜೆ ಇಡುವಂತಹ ಕಾಲವಾಗಿದೆ. ಇನ್ನು ನೀವು ಯೋಚಿಸುವ ಅಗತ್ಯವಿಲ್ಲ. ನೀವು ಅವಳಿಗೆ ಗೌರವವನ್ನು ಕೊಡಬೇಕಿತ್ತು, ಆದರೂ ಕೂಡ ಕೃತಜ್ಞತೆಯನ್ನು ತೋರಬೇಕಿತ್ತು. ಇನ್ನು ಎಲ್ಲವೂ ಮುಗಿದಿಲ್ಲ. ಈ ದಿವ್ಯ ಶಕ್ತಿ ಇನ್ನೂ ಸಹ ನಿಮಗೆ ಬಹಳಷ್ಟು ಕೊಡಲು ಬಯಸುತ್ತಿದೆ. ಸಮಯಕ್ಕೆ ಸಂಕೇತಗಳನ್ನು ಕೊಟ್ಟಿದೆ. ಆದರೆ ದುರದೃಷ್ಟವಶಾತ್ ನೀವು ಆ ಸಂಕೇತವನ್ನು ಅರ್ಥೈಸಿಕೊಂಡಿಲ್ಲ. ಆದ್ದರಿಂದ ನೀವು ಯೋಚನೆ ಮಾಡಬೇಡಿ. ಹೊಸ ವರ್ಷ ಜನವರಿಯಿಂದ ನಿಮಗೆ ಒಂದೊಂದಾಗಿ ಆಧ್ಯಾತ್ಮಿಕ ಶಕ್ತಿಗಳು ಸಿಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಅದನ್ನು ಅರ್ಥ ಮಾಡಿಕೊಂಡು ಆ ದೈವಿಕ ಅಂಶಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಖಂಡಿತವಾಗಿ ಕೂಡ ನೀವು ಇದರಿಂದ ಎಲ್ಲವನ್ನ ಪಡೆದುಕೊಳ್ಳುವಂತಹ ಶಕ್ತಿ ಇರುತ್ತದೆ. ಆದ್ದರಿಂದ ನಿಮ್ಮ ಕೈಗಳೊಂದಿಗೆ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ಈ ವಿಡಿಯೋವನ್ನು ಒಂದು ಕ್ಷಣವೂ ಕಡೆಗಣಿಸಬೇಡಿ. ಇದು ಬಹಿರಂಗಿಸುತ್ತಿರುವಂತಹ ರಹಸ್ಯ ನಿಮಗೆ ಅತ್ಯಂತ ಅಗತ್ಯವಾದದ್ದು. ಯಾವ ಶಕ್ತಿ ನಿಮ್ಮನ್ನು ಪದೇ ಪದೇ ರಕ್ಷಿಸುತ್ತಿದೆ, ಯಾವ ಸಂಕೇತಗಳು ಬರುತ್ತಿದೆ, ಯಾವ ಚಿಹ್ನೆಗಳನ್ನು ಅರ್ಥೈಸಿಕೊಳ್ಳಬೇಕು ಮತ್ತು ಯಾವ ಶಕ್ತಿ ನಿಮ್ಮ ಜೀವನದಲ್ಲಿ ಧನ, ಸಂಪತ್ತು, ಐಶ್ವರ್ಯ ಹಾಗೂ ಯಶಸ್ಸಿನ ಆಶೀರ್ವಾದವನ್ನು ಹೇಗೆ ಕೊಡಬಲ್ಲದು, ಇವೆಲ್ಲದರ ವಿವರಣೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಖ್ಯ, ಮುಂದಿನ ಕೆಲವೊಂದಿಷ್ಟು ದಿನಗಳಲ್ಲಿ ಈ 2 ತಪ್ಪುಗಳನ್ನು ಎಂದಿಗೂ ಮಾಡಬಾರ್ದು. ಹೌದು, ಈ ದಿನಗಳಲ್ಲಿ ಅಜಾಗರೂಕತೆಯಿಂದ ಈ 2 ತಪ್ಪುಗಳನ್ನು ಮಾಡಿದರೆ ಈ ಶಕ್ತಿ ನಿಮ್ಮ ಮೇಲೆ ಸಿಟ್ಟುಗೊಂಡು ದೂರ ಹೋಗಿಬಿಡುತ್ತದೆ ಮತ್ತು ಆಶೀರ್ವಾದ ಸಿಗದೇ ಇರುವಂತಹ ಅಸಂಭವವಾಗುತ್ತದೆ. ಈ ಸಣ್ಣ ತಪ್ಪು ನಿಮ್ಮ ಇಡೀ ಜೀವನವನ್ನು ಒಂದು ನಾಶಗೊಳಿಸುವಂತಹ ಶಕ್ತಿ. ಹೌದು, ಈ ಸಣ್ಣ ತಪ್ಪು ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು. ಇಡೀ ಜೀವನ ಅತಿ ದೊಡ್ಡ ತಪ್ಪಾಗಿ ಪರಿಣಮಿಸಬಹುದು. ನೀವು ಸರಿಯಾಗಿಯೇ ಕೇಳಿದ್ದೀರಾ. ಈ ಒಂದು ಶಕ್ತಿಯು ನಿಮ್ಮನ್ನು ಪೂರ್ಣ ಸಂಪನ್ನರನ್ನಾಗಿ ಮಾಡಲು ಬಯಸುತ್ತಿದೆ. ನಿಮ್ಮ ಶ್ರದ್ಧೆ, ಭಕ್ತಿ ಮತ್ತು ಕರ್ಮವನ್ನು ನೋಡಿ ಅವಳು ಅತ್ಯಂತ ಪ್ರಸನ್ನಳಾಗಿದ್ದಾಳೆ. ನಿಮ್ಮ ಜೀವನದಲ್ಲಿ ಅನೇಕ ಬಯಕೆಗಳು, ಕನಸುಗಳು ಇರಬಹುದು. ಪದೇ ಪದೇ ಏನೋ ಒಂದು ಅಡೆತಡೆ ನಿಮ್ಮನ್ನು ಕಾಡ್ತಾ ಇರಬಹುದು. ಆದರೆ ಯೋಚನೆ ಮಾಡಬೇಡಿ, ಈ ಸಮಯ ಸೂಕ್ತವಾಗಿದೆ ನಿಮ್ಮ ಕಷ್ಟಗಳಿಂದ ಹೊರಬರೋಕೆ. ಒಟ್ಟಾರೆಯಾಗಿ 2026-27 ಒಳಗೆ ನೀವು ಐಶ್ವರ್ಯವಂತರಾಗ್ತೀರಾ, ಗೌರವವಂತರಾಗ್ತೀರಾ, ಆರೋಗ್ಯವಂತರಾಗ್ತೀರಾ. ಸಿರಿ ಸಂಪತ್ತನ್ನು ಬರಮಾಡ್ಕೊಳ್ಳೋಕೆ ಯಾರ ಕೈಯಲ್ಲೂ ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಅಡೆತಡೆ ಬಂದು ನಿಮ್ಮ ಜೀವನವನ್ನು ಹಾಳು ಮಾಡಿದೆ, ನಿಮ್ಮ ಕಷ್ಟಗಳಿಂದ ಮತ್ತಷ್ಟು ಕಷ್ಟವನ್ನು ಕೊಟ್ಟಿದೆ. ಅದೇ ಒಂದು ಯಾವುದೇ ವಿಶೇಷವಾದ ಕೆಲಸ ಮಾಡಲು ಮುಂದಾದಾಗ ಏನೋ ಒಂದು ಕಾರಣಕ್ಕೆ ಅದು ವಿಫಲವಾಗುತ್ತದೆ. ಇದನ್ನು ಕೇಳಿ ನೀವು ಆಶ್ಚರ್ಯ ಪಡುವಿರಿ. ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ಈ ಸಮಸ್ಯೆಗಳಿಂದಲೂ ಕೂಡ ಎಂದಿಗೂ ಮುಕ್ತಿ ಸಿಗೋದಿಲ್ಲ. ಆದ್ದರಿಂದ ನಿಮ್ಮ ಜೀವನದಿಂದ ಈ 2 ನಕಾರಾತ್ಮಕ ಅಭ್ಯಾಸವನ್ನು ತಕ್ಷಣ ತೆಗೆದುಹಾಕಬೇಕು. ಮುಂದಿನ ಕೆಲವೊಂದಿಷ್ಟು ದಿನಗಳು ಈ 2 ತಪ್ಪುಗಳಿಂದ ಖಂಡಿತ ದೂರ ಇರಬೇಕು. ಡಿಸೆಂಬರ್ ತಿಂಗಳು ಇನ್ನೇನು ಅಂತ್ಯಗೊಳ್ಳುತ್ತದೆ. ಈ ಸಮಯದಲ್ಲಿ ಯಾವುದೇ ತಪ್ಪನ್ನು ಕೂಡ ಮಾಡೋಕೆ ಹೋಗಬೇಡಿ. ಈ ಬಿಂದುಗಳನ್ನು ವಿವರಿಸಿದಾಗ ನೀವೇ ಆಶ್ಚರ್ಯಚಕಿತರಾಗ್ತೀರಾ. ಆದರೆ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ, ಈ ಒಂದು ವಿಡಿಯೋದ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಯಶಸ್ಸನ್ನ ಕಾರಣಕ್ಕೂ ಕೂಡ ಜ್ಯೋತಿಷ್ಯದ ಒಂದು ಅರ್ಥವಿರುತ್ತದೆ. ಗ್ರಹಗಳ ವಿಶೇಷವಾದ ಶಕ್ತಿ, ಸಂಚಾರ, ಚಲನೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸದು, ಒಂದು ಕೆಟ್ಟದ್ದು, ಒಂದು ಒಳ್ಳೆಯದು ನಡೀತಾನೆ ಹೋಗ್ತಾ ಇರುತ್ತೆ. ಆದ್ದರಿಂದ ನೀವು ಜ್ಯೋತಿಷ್ಯವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಜೀವನದ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಜ್ಯೋತಿಷ್ಯ ಕೇವಲ ನಿಮಗೆ ತಪ್ಪುಗಳನ್ನು ತಿಳಿಸೋಕೆ ಅಲ್ಲ, ಅದರ ಸೂಕ್ತವಾದ ಪರಿಹಾರವನ್ನು ಕೂಡ ತಿಳಿಸುತ್ತದೆ. ಈ ಮೂಲಕವಾಗಿ ನೀವು ಆಧ್ಯಾತ್ಮಿಕತೆಯತ್ತ ಒಲವನ್ನು ಬೆಳೆಸಿಕೊಂಡರೆ ನಿಮಗೆ ಸೂಕ್ತವಾದ ಮಾಹಿತಿ, ಮಾರ್ಗದರ್ಶನ, ಜೀವನದ ಮೇಲೆ ಪ್ರೀತಿ, ಉತ್ಸಾಹ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆದ್ದರಿಂದ ನೀವು ಯಾವುದನ್ನು ಕೂಡ ಕಡೆಗಣಿಸಬೇಡಿ. ಎಲ್ಲವನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ಸಂದರ್ಭ ನಿಮ್ಮ ಕೈಯಲ್ಲಿದೆ. ಅದನ್ನು ಸರಿ ಮಾಡಿಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಹಿತಕ್ಕಾಗಿ ನಾವು ನಿರಂತರವಾಗಿ ಶ್ರಮಿಸುತ್ತೇವೆ. ಪ್ರತಿ ಸಮಸ್ಯೆ ಪರಿಹಾರವನ್ನು ಹುಡುಕುತ್ತೇವೆ. ನಿಮ್ಮ ಜೀವನದ ಪ್ರತಿಯೊಂದು ಅಡೆತಡೆಗಳನ್ನು ತೆಗೆದುಹಾಕಲು ಪ್ರಯತ್ನ ಮಾಡ್ತಿರುವಂಥವರಿಗೆ ಇದೊಂದು ಸೂಕ್ತವಾದ ಸಮಯ. ನೀವು ಈ ಪ್ರಯತ್ನದ ಲಾಭವನ್ನು ಪಡೆಯದಿದ್ದರೆ
ಅದರ ಜವಾಬ್ದಾರಿ ಕೇವಲ ನಿಮ್ಮದೇ ಆಗುತ್ತದೆ. ನಾವು ನಮ್ಮ ಕಡೆಯಿಂದ ಪೂರ್ಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಪ್ರತಿ ಸತ್ಯ ಮಾಹಿತಿಯನ್ನ ನಿಮ್ಮ ಮೂಲಕ ಮುಂದೆ ತರುತ್ತಾ ಇದ್ದೇವೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೌದು, ಜ್ಯೋತಿಷ್ಯವನ್ನ ಒಮ್ಮೆ ಅರ್ಥ ಮಾಡಿಕೊಂಡರೂ ಅದನ್ನ ನೀವು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಂಡುಕೊಳ್ಬಹುದು. ಕೇವಲ ಇನ್ನು 15 ದಿನಗಳಲ್ಲೇ ನಿಮ್ಮ ಬಾಳು ಬಂಗಾರವಾಗುತ್ತೆ. ಹೌದು, ಈ ರಾಶಿಯವರು ಈ ಒಂದು ದಿನದಿಂದ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಲ್ಲ ಅದೃಷ್ಟ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೀಲಿ ಕೈಯನ್ನು ನೀವು ಓಪನ್ ಮಾಡಿದ್ರೆ ಸಾಕು, ನಿಮ್ಮ ಜೀವನದ ವಿಶೇಷವಾದ ಅಮೂಲ್ಯವಾದ ಉಡುಗೊರೆ ನಿಮಗಾಗಿ ಕಾಯುತ್ತಿರುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗುತ್ತಿಲ್ಲ, ಆದ್ದರಿಂದ ಈ ಕ್ಷಣವೇ ನಿಮ್ಮ ಜೀವನದಲ್ಲಿ ಬದಲಾವಣೆಗೋಸ್ಕರ ನೀವು ಮಾಡಬೇಕಾಗಿರುವ ಕೆಲಸ ಅಂದರೆ ಇನ್ನು 15 ದಿನಗಳವರೆಗೆ ನಿಮ್ಮ ಪ್ರತಿಯೊಂದು ಎಲ್ಲ ಒಂದು ತಪ್ಪು ಸರಿ ಮತ್ತು ಆಗು ಹೋಗುಗಳ ಬಗ್ಗೆ ಗಮನವನ್ನು ಇಡಬೇಕು. ಉಪಾಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಿಮ್ಮ ಜೀವನದ ಸಂಕಟಗಳು ಖಂಡಿತವಾಗಿ ದೂರವಾಗದಿದ್ದರೆ ನೀವು ಯಾವುದೇ ಒಂದು ನಿಮ್ಮ ಮನಸ್ಸನ್ನು ಪ್ರಶ್ನಿಸಿಕೊಳ್ಳಬಹುದು. ಅದರಿಂದ ಹೊರಬರುವಂತಹ ಮಾರ್ಗ ಖಂಡಿತವಾಗಿ ನಿಮ್ಮ ಸೂಕ್ತ ಮನಸ್ಸಿಗೆ ತಿಳಿದಿರುತ್ತದೆ. ಈ ಸಮಯದಲ್ಲಿ ನೀವು ನಿಜವಾದ ರಹಸ್ಯದ ಆರಂಭವಾಗ್ತಾ ಹೋಗುತ್ತೆ. ನಾವು ಮಾತನಾಡುತ್ತಿರುವ ಆ ಶಕ್ತಿ ಇಂದು ನಿಮ್ಮ ಸುತ್ತಲೇ ಇರುತ್ತದೆ. ನಿಮ್ಮ ಮನೆಯಲ್ಲಿ ಇದೆ, ನಿಮ್ಮ ಕೋಣೆಯಲ್ಲಿ ಇದೆ, ನಿಮ್ಮೊಂದಿಗೆ ಇರುತ್ತದೆ. ನೀವು ನಿದ್ರೆ ಮಾಡುವಾಗ ನಿಮ್ಮ ತಲೆಯ ಬಳಿ ಕೂತಿರುತ್ತದೆ, ನಿಮ್ಮ ರಕ್ಷಣೆ ಮಾಡುತ್ತದೆ. ಇದನ್ನು ಕೇಳಿ ಅನೇಕರು ಯೋಚನೆ ಮಾಡ್ತಾರೆ, ಭಯಪಡ್ತಾರೆ. ಅಷ್ಟೊಂದು ಶಕ್ತಿಶಾಲಿ ಶಕ್ತಿ ಯಾವುದು ಅಂದರೆ ಅದು ಸತ್ಯವೇನೆಂದರೆ ನಾವು ಮಾತನಾಡುತ್ತಿರುವಂತಹ ಶಕ್ತಿ ಮಾತಾರಾಣಿಯ ದಿವ್ಯ ಶಕ್ತಿಯೇ ಆಗಿದೆ. ಅವಳ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮ್ಮ ಆರೋಪವನ್ನು ಗುರುತಿಸಿದ ಮೇಲೆ ಬಡತನ, ದುಃಖ, ನೋವು, ತೊಂದರೆ, ಅಭಾವ, ಆರ್ಥಿಕ ತೊಂದರೆ ಇವೆಲ್ಲವೂ ಶಾಶ್ವತವಾಗಿ ನಾಶವಾಗುತ್ತದೆ. ಈ ಶಕ್ತಿಯನ್ನು ಗುರುತಿಸಲು ತಡ ಮಾಡಿದರೆ ಅವಕಾಶಗಳು ಪದೇ ಪದೇ ಬಂದರೂ ನೀವು ಅವುಗಳನ್ನು ಕಳೆದುಕೊಳ್ಳುತ್ತೀರಾ. ಈ ಶಕ್ತಿಯ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ಚಮತ್ಕಾರವನ್ನು ತರುತ್ತದೆ, ಅಸಂಭವವನ್ನು ಸಂಭವವನ್ನಾಗಿ ಮಾಡುತ್ತದೆ, ಮುಚ್ಚಿದ ಬಾಗಿಲುಗಳನ್ನು ತೆರೆಯುತ್ತದೆ. ಆದರೆ ಮುಂದಿನ ಕೆಲವೊಂದಿಷ್ಟು ದಿನ ಒಂದೇ ತಪ್ಪು ಮಾಡಿದರೂ ವಿಶೇಷವಾಗಿ ಒಂದು ದುರ್ಗಾದೇವಿಯ ಕೋಪಕ್ಕೆ ಒಳಗಾಗುತ್ತೀರಾ. ಆ 2 ತಪ್ಪುಗಳು ನಿಮ್ಮ ಜೀವನದಿಂದ ದೂರ ಸರಿದು ಬಿಡುತ್ತವೆ. ನಂತರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಅದೃಷ್ಟ ಮತ್ತೆ ಹೊಳೆಯುವುದಿಲ್ಲ. ಈಗ ನೀವು ಯೋಚಿಸುತ್ತೀರಿ, ಆ ತಪ್ಪುಗಳು ಯಾವುವು? ಆ 2 ತಪ್ಪುಗಳಿಂದಾಗಿಯೇ ನಿಮ್ಮ ಕುಂಡಲಿಯಲ್ಲಿ ಧನ ಯೋಗ ಇದ್ದರೂ ಕೂಡ ನಿಮ್ಮ ಜೇಬು ಖಾಲಿಯಾಗುತ್ತದೆ. ಯಶಸ್ಸಿನ ಬಾಗಿಲು ಬಂದರೂ ಕೂಡ ನಿಮ್ಮವರೆಗೆ ಬರೋದಿಲ್ಲ. ಸಂಬಂಧಗಳು ಮಾಡುವ ಮೊದಲೇ ಮುರಿದು ಹೋಗುತ್ತದೆ. ವ್ಯಾಪಾರ ಆರಂಭವಾಗುವ ಮೊದಲೇ ನಿಂತು ಹೋಗುತ್ತದೆ. ಪ್ರೇಮ ಬಂದ ಮೇಲೂ ಮುರಿದು ಹೋಗುತ್ತದೆ. ಈ ತಪ್ಪುಗಳು ಇಲ್ಲಿಯವರೆಗೂ ನಿಮ್ಮ ಜೀವನವನ್ನು ಹಿಂಡು ಹಿಪ್ಪೆ ಮಾಡಿದೆ. ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳುವಂತಹ ಸಕಾರಾತ್ಮಕವಾದ ಪರಿಣಾಮವನ್ನು ಬರೋದಕ್ಕೆ ಕಾರಣ ನಿಮ್ಮ ಅದೃಷ್ಟ ಹೊಳೆಯುತ್ತಾ ಕತ್ತಲೆಯಾಗಿ ಹೋಗಿದೆ. ಆದರೆ ಈಗ ದುರ್ಗಾದೇವಿಯ ಒಂದು ಆಶೀರ್ವಾದ ಅವಕಾಶ ಕೊಡುತ್ತಿದ್ದಾರೆ. ಮುಂದಿನ ಕೆಲವೊಂದಿಷ್ಟು 15 ದಿನಗಳಲ್ಲಿ ಈ ತಪ್ಪುಗಳಿಂದ ನೀವು ದೂರ ಇದ್ದರೆ, ಯಾವುದೇ ಸಂದರ್ಭದಲ್ಲಿ ಇವುಗಳನ್ನು ಪುನರಾವರ್ತಿಸದೇ ಇದ್ದರೆ ನಂತರ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳ ಮಳೆಯೇ ಶುರುವಾಗುತ್ತದೆ. ಮೊದಲ ತಪ್ಪು ಭಾವನಾತ್ಮಕವಾಗಿ ಹೊಡೆಯುವುದು. ಜೀವನ ಕಷ್ಟವೆಂದಾಗಲೆಲ್ಲ ನೀವು ಹೇಡಿಯತನವನ್ನು ಸ್ವೀಕರಿಸುತ್ತೀರಾ, ನಿರಾಶೆಯಾಗುತ್ತೀರಾ ಮತ್ತು ನನ್ನ ಅದೃಷ್ಟ ನನ್ನ ಜೊತೆ ಇಲ್ಲ ಎಂದು ಭಾವಿಸುತ್ತೀರಾ. ಆದರೆ ನೆನಪಿಡಿ, ಮಾನವ ಸ್ವಂತ ತನ್ನ ಮನಸ್ಸನ್ನು ಬಲಪಡಿಸಿಕೊಳ್ಳುವಂತಹವರೆಗೆ ದೇವರುಗಳು ಕೂಡ ಸಹಾಯ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಸ್ವಂತ ಹೇಡಿತನದಿಂದ ಸ್ವೀಕರಿಸಿದ್ದರೆ ಯಾವ ದೇವತೆಯೂ ಸಹಾಯ ಮಾಡೋದಲ್ಲೂ ಬರೋದಿಲ್ಲ. ಆದ್ದರಿಂದ ಮುಂದಿನ 15 ದಿನಗಳು ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ, ಜನರು ಏನೇ ಹೇಳಿದರೂ ಕೂಡ, ಕುಟುಂಬ ಸಹಕಾರ ಇಲ್ಲದೇ ಇದ್ದರೂ ಕೂಡ, ಆರ್ಥಿಕ ಸಂಕಷ್ಟ ಎಷ್ಟೇ ಹೊಡೆತವನ್ನು ಕೊಟ್ಟರೂ ಕೂಡ ಎಂದಿಗೂ ಹೇಡಿತನವನ್ನು ಸ್ವೀಕರಿಸಬೇಡಿ. ನನ್ನ ಕೈಯಲ್ಲಿ ಏನೂ ಇಲ್ಲ ಎಂದು ಎಂದಿಗೂ ಭಾವಿಸಬೇಡಿ. ಶಕ್ತಿ ಯಾವಾಗಲೂ ಆ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕು. ಯಾವಾಗಲೂ ಆ ಶಕ್ತಿ ಬಳಿಗೆ ಬರುತ್ತದೆ. 2ನೇ ತಪ್ಪು ಕೋಪ ಮತ್ತು ಕಟುವಾದ ಮಾತುಗಳು. ಹಿಂದೆ ಅನೇಕ ಬಾರಿ ನಿಮ್ಮ ಕೋಪದಲ್ಲಿ ಹೊರಡಿದ ಕಠೋರ ಶಬ್ದಗಳು ದೇವರಿಗೆ ಇಷ್ಟವಾಗುವುದಿಲ್ಲ. ದುಃಖ, ಕೋಪ, ನಿರಾಸೆಯಲ್ಲಿ ತಪ್ಪಾಗಿ ಮಾತನಾಡಿ ಸ್ವಂತ ಸಂಕಟವನ್ನೇ ಆಹ್ವಾನಿಸಿಕೊಂಡಿದ್ದೀರಾ. ಆದ್ದರಿಂದ ಮುಂದಿನ 15 ದಿನಗಳಲ್ಲಿ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ಯಾರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಬೇಡಿ. ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಭಾವನೆಯನ್ನು ತುಂಬಿಕೊಳ್ಬೇಕು. ನಕಾರಾತ್ಮಕ ಭಾವನೆಗಳನ್ನು ದೂರ ಮಾಡಬೇಕು. ದೇವಿಯ ಆಶೀರ್ವಾದದ ಕೇವಲ ಮೃದು ಹೃದಯ ಮತ್ತು ಒಂದು ಉಳ್ಳವನಿಗೆ ಮಾತ್ರ ದೊರೆಯುತ್ತದೆ. ಮಧುರವಾದ ವಾಣಿ ಯಾವಾಗಲೂ ಕೂಡ ಎಲ್ಲರಿಗೂ ಇಷ್ಟವಾಗುತ್ತದೆ. ಸಕಾರಾತ್ಮಕ ಮನೋಭಾವ ಇದ್ದರೆ ನಿಮ್ಮನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ. ನೆನಪಿಡಿ, ಶಬ್ದಗಳಲ್ಲಿ ಶಕ್ತಿ ಇದೆ. ಅದೇ ಶಬ್ದಗಳು ನಿಮ್ಮನ್ನು ಅದೃಷ್ಟ ಮಾಡಬಲ್ಲವು, ಅವೇ ಶಬ್ದಗಳು ನಿಮ್ಮನ್ನು ಹಾಳು ಮಾಡಬಲ್ಲವು. ಈಗ ಅತಿ ಮುಖ್ಯವಾದ ಮಾತು ಸ್ನೇಹಿತರೆ, ದುರ್ಗಾದೇವಿಯ ಸಂಪೂರ್ಣವಾದ ಅನುಗ್ರಹ ಪ್ರಾರ್ಥನೆಯನ್ನು ಕೇಳುತ್ತಿದ್ದರೆ, ನಿಮ್ಮ ಮನದ ಪ್ರತಿ ಮಾತನ್ನು ತಿಳಿಯದಿದ್ದರೆ ನಿಮ್ಮ ಪ್ರತಿ ದುಃಖವನ್ನು ಹರಿತಿದ್ದಾರೆ. ನೀವು ನಿದ್ದೆ ಮಾಡದೆ ರಾತ್ರಿಗಳಲ್ಲಿ ಅಳುತ್ತಿರುವಾಗ, ನಿನ್ನ ಅದೃಷ್ಟ ಯಾವಾಗ ಬದಲಾಗುತ್ತದೆ ಎಂದು ಯೋಚಿಸುತ್ತಿರುವಾಗ ಇವೆಲ್ಲವನ್ನ ಕೂಡ ತಾಯಿ ಕೇಳಿಸಿಕೊಂಡಿದ್ದಾರೆ. ಅವರು ತಿಳಿದಿದ್ದಾರೆ ನೀವು ಎಷ್ಟು ಬಾರಿ ದುಃಖವನ್ನು ಬಿಚ್ಚಿಟ್ಟು ಬೇರೆಯವರಿಗೆ ಸಂತೋಷದ ಮುಖ ತೋರಿಸಿದ್ದೀರಾ ಎಂದು. ಅದನ್ನು ಅವರು ನೋಡಿದ್ದಾರೆ. ಒಡೆದು ಸಹ ನಗುವನ್ನೇ ಇಟ್ಟುಕೊಂಡಿದ್ದೀರಾ.
ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದು ಬಹಳಷ್ಟು ಬೆಟ್ಟದಂತಹ ನೋವುಗಳನ್ನು ಮನಸ್ಸಿನಲ್ಲಿ ತುಂಬಿಟ್ಟುಕೊಂಡಿದ್ದೀರಾ. ಈಗ ಅದನ್ನೆಲ್ಲ ದೂರ ಮಾಡಿ 2026ರಿಂದ ನಿಮ್ಮ ಬಾಳಿಗೆ ಹೊಸ ಜೀವನದ ಬೆಳಕು ತರುವಂತಹ ಸಮಯ ಬಂದಿದೆ. ಸಂಪೂರ್ಣವಾಗಿ ದೇವಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸುರಿಸುತ್ತದೆ. ಅದಕ್ಕಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ದುರ್ಗಾದೇವಿಯನ್ನು ಸ್ಮರಿಸಬೇಕು, ಸಂಪೂರ್ಣವಾಗಿ ಸಿದ್ಧರಾಗಿರಬೇಕು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಯಾವಾಗಲೂ ನಾವು ತಿಳಿಸಿಕೊಡುವಂತಹ ಒಂದು ಸಕಾರಾತ್ಮಕವಾದ ಮನೋಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಬೇಕಾಗುತ್ತೆ. ಈ ಮಾತುಗಳನ್ನು ಪದೇ ಪದೇ ನೆನಪಿಸಿಕೊಳ್ಬೇಕಾಗುತ್ತೆ. ನಾನು ತುಂಬ ಅದೃಷ್ಟಶಾಲಿ, ನನ್ನ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದು ಸಂಭವಿಸುತ್ತದೆ, ನನಗೆ ಎಲ್ಲ ಕಡೆ ಯಶಸ್ಸು ಸಿಗುತ್ತದೆ, ನನ್ನ ಸಂಪತ್ತು ದಿನೇ ದಿನೇ ಹೆಚ್ಚುತ್ತಿದೆ, ಈ ಎಲ್ಲ ಶ್ರೇಷ್ಠತೆಯು ನನ್ನ ಜೀವನವನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡುತ್ತಿದೆ. ಈ ಒಂದು ಮಂತ್ರಗಳನ್ನು, ಇದು ಕೇವಲ ಮಂತ್ರವಲ್ಲ, ನಿಮ್ಮ ಮನಸ್ಸಿನ ಮಾತಾಗಿರುತ್ತದೆ. ಇದನ್ನು ಪದೇ ಪದೇ ನಿಮ್ಮ ಮನಸ್ಸಲ್ಲಿ ನೀವು ಪುನರಾವರ್ತಿಸೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಜೀವನದ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. 2026 ಜನವರಿ 1ರಿಂದ ನಿಮ್ಮ ಬಾಳು ಬಂಗಾರವಾಗುವುದಕ್ಕೆ ಈ ಒಂದು ನುಡಿಗಳು ನಿಮ್ಮ ಮನಸ್ಸಿನಲ್ಲಿ ಶಕ್ತಿಯನ್ನು ತುಂಬುತ್ತವೆ. ನೀವು ಕೇವಲ ಅದೃಷ್ಟಶಾಲಿಯಲ್ಲ, ಒಂದು ಅನಂತ ಭಾಗ್ಯದ ಒಂದು ಶಕ್ತಿಯನ್ನು, ಒಂದು ನಿಧಿಯ ಭಂಡಾರವನ್ನು ಪಡೆದುಕೊಳ್ಳೋಕೆ ಸಿದ್ಧರಾಗಿರುವಂತಹ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.